ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವತ್ತು ಅಂದ್ರೆ ಜಾನ್ 5 ಸಂಡೇ ಋಷಿಕನ ಡ್ಯಾನ್ಸ್ ಸ್ಕೂಲ್ ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ. ಸೊ ಹಂಗೆ ರೆಡಿ ಆಗಿದ್ದೀನಿ. ಸೊ ಈ ಡ್ಯಾನ್ಸ್ ಸ್ಕೂಲಿಗೆ ಅವಳು ಹೊಸದಾಗಿ ಜಾಯ್ನ್ ಆಗಿರೋದು. ಆಲ್ಮೋಸ್ಟ್ 1 ಮಂತ್ ಆಯ್ತಷ್ಟೇ. ಸೊ ನಂಗೂ ಲಾಸ್ಟ್ ಟೈಮ್ ಯಾವ ತರ ಸೆಲೆಬ್ರೇಟ್ ಮಾಡಿದ್ರು ಅಂತ ಐಡಿಯಾ ಇಲ್ಲ. ಹೋಗಿ ನೋಡ್ಬೇಕು. ಪೇರೆಂಟ್ಸ್ ಅನ್ನು ಇನ್ವೈಟ್ ಮಾಡಿದ್ದಾರೆ. ಸೊ ಋಷಿಕಾ ಕೂಡ ರೆಡಿ ಆಗಿದ್ದಾಳೆ. ಬನ್ನಿ ಹಾಗಾದ್ರೆ ಹೋಗಿ ನೋಡ್ಕೊಂಡ್ ಬರೋಣ. ಸೊ ಋಷಿಕಾ ಇಲ್ಲಿ ಯೆಲ್ಲೋ ಟಿ ಶರ್ಟ್ ಮತ್ತೆ ಬ್ಲೂ ಜೀನ್ಸ್ ಹಾಕೊಂಡಿದ್ದಾಳೆ. ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇದೆ ಅಂತೆ. ಸೊ ಪ್ರೋಗ್ರಾಮ್ ಇದ್ದಿದ್ದು 6:30 ಇಂದ 6:30 PM ಇಂದ. ಆಲ್ರೆಡಿ ನೋಡಿ ಎಲ್ಲರೂ ಬಂದಿದ್ರು. ಇಲ್ಲಿ ಡ್ಯಾನ್ಸ್ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ 3:30 ಇಂದ ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ. 3:30 PM ಒಂದು ಬ್ಯಾಚ್, 4:30 PM, 5:30 PM ಹಾಗೆ. ಸೊ 3:30 PM ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು. ಋಷಿಕನಿಗೆ 4:30 ಬ್ಯಾಚಿಗೆ ಹೋಗ್ತಾನೆ ಇವಳು. ಸೊ ಇವರೇ ಡ್ಯಾನ್ಸ್ ಸ್ಕೂಲ್ ನ ಓನರ್ ರಕ್ಷಿತ್ ಅಂತ. ನಿಮಗೆ ಗೊತ್ತಿರ್ಬೋದು, ತುಂಬಾ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಅಲ್ಲದೆ ಇವಾಗ ಹೊಸದಾಗಿ ಫಿಲ್ಮ್ ಕೂಡ ಮಾಡ್ತಾ ಇದ್ದಾರೆ. ಇವ್ರನ್ನ ಸ್ಮೈಲ್ ಗುರು ರಕ್ಷಿತ್ ಅಂತ ಕರೀತಾರೆ. ಅಲ್ಲದೆ ಈ ಡ್ಯಾನ್ಸ್ ಸ್ಕೂಲ್ ಹೆಸರು ಕೂಡ ಅವರು ಸ್ಮೈಲ್ ಗುರು ಡ್ಯಾನ್ಸ್ ಗ್ಯಾರೇಜ್ ಅಂತ ಇಟ್ಟಿದ್ದಾರೆ. ತುಂಬಾ ಬ್ರಾಂಚಸ್ ಇದೆ ಇವ್ರದ್ದು, 2-3 ಬ್ರಾಂಚಸ್ ಇದೆ. ಅಂತ ಕೇಳ್ಕೊಂಡು ಅದ್ರ ಜೊತೆಗೆ ಇದೇ ವರ್ಷ ಖಂಡಿತವಾಗ್ಲೂ ನನ್ನ ಸಿನಿಮಾ ರಿಲೀಸ್ ಆಗಿದೆ. ಅದಕ್ಕೆಲ್ಲರಿಗೂ ನಿಮ್ಮ ಸಪೋರ್ಟ್ ಬೇಕು. ಹೇಗೆ ಹೇಗೆ ನನಗೆ ಒಂದು 7 ವರ್ಷದಿಂದ ಸ್ಮಾಲ್ ಸ್ಕ್ರೀನಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದೀನೋ ಅದೇ ರೀತಿ ಇವಾಗ ಬಿಗ್ ಸ್ಕ್ರೀನ್ ಬರ್ತಾ ಇದ್ದೀನಿ. ಸ್ಮಾಲ್ ಸ್ಕ್ರೀನಿಂದ ಅಷ್ಟೇ ಸಪೋರ್ಟ್ ಬೇಕು. ನಿಮ್ಮ ಅಭಿಪ್ರಾಯ ಗೊತ್ತು, ತಡ ಮಾಡಲ್ಲ, ಸಾಧ್ಯ. ಸೊ ಇವಾಗ ಫಸ್ಟ್ 3:30 ಬ್ಯಾಚ್ ಮಕ್ಕಳ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ಆಮೇಲೆ ನೆಕ್ಸ್ಟ್ ಋಷಿಕನ್ ಅವರ ಡ್ಯಾನ್ಸ್ 4:30 ಬ್ಯಾಚ್ ಅವಳು. ನೋಡಿ ಋಷಿಕಾ ಬ್ಯಾಕ್ ಸೈಡ್ ಇದ್ದಾಳೆ. ಋಷಿಕಾ ಹುಟ್ಟಿರುವ ಬ್ರಾಂಚ್ ಇರೋದು ಕೆಂಚನಪುರ ಕ್ರಾಸ್ ದೊಡ್ಡ ಬಸ್ತಿ ಮೇನ್ ರೋಡ್ ಅಲ್ಲಿ. ಇಲ್ಲಿ ವೀಕೆಂಡ್ಗೂ ಕೂಡ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ಡ್ಯಾನ್ಸ್ ಕ್ಲಾಸು. ವೀಕೆಂಡ್ ಬ್ಯಾಚಸ್ ಕೂಡ ಇದೆ, ಅಲ್ಲದೆ ಲೇಡೀಸ್ ಬ್ಯಾಚ್ ಕೂಡ ಇದೆ. ಅಲ್ಲದೆ ಪೇರೆಂಟ್ಸ್ ಗೆ ಸ್ವಲ್ಪ ಫನ್ ಆಕ್ಟಿವಿಟೀಸ್ ಅಂತ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಸೊ ಈ ಬಲೂನ್ ಅನ್ನು ಮೇಲೆ ಹಾರಿಸ್ಬಿಟ್ಟು ಬ್ಯಾಂಗಲ್ ತಕೊಂಡು ಇದ್ರೊಳಗೆ ಸ್ಟಿಕ್ ಒಳಗೆ ಹಾಕ್ಬೇಕು. ಬಲೂನ್ ನೆಲಕ್ಕೆ ಟಚ್ ಆಗ್ಬಾರ್ದು. ಯಾರು ಅತಿ ಹೆಚ್ಚು ಬ್ಯಾಂಗಲ್ಸ್ ಹಾಕ್ತಾರೆ ಅವರು ವಿನ್ನರ್. ಅದೊಂದೊಂದು ಸಲ ಬಲೂನ್ ಎಲ್ಲೆಲ್ಲೋ ಹೋಗ್ತಾ ಇತ್ತು. ನೋಡಕ್ಕಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ನಕ್ಕು ಸಾಕಾಗಿ ಹೋಗಿದೆ. ಮತ್ತೆ ಈ ಫಂಕ್ಷನ್ಗೆ ಗೆಸ್ಟ್ ಆಗಿ ನಿರಂಜನ್ ದೇಶಪಾಂಡೆ ಅವರನ್ನು ಕರೆದಿದ್ರು. ಅವರು ಮತ್ತೆ ಅವರ ವೈಫ್ ಬಂದಿದ್ರು. ಹೀಗೆ ಇಲ್ಲಿ ರಕ್ಷಿತ್ ಅವರು ಪ್ರತಿ ವರ್ಷನೂ ಏನಾದ್ರೂ ಒಂದಲ್ಲ ಒಂದು ಇವೆಂಟ್ ಮಾಡ್ತಾನೆ ಇರ್ತಾರಂತೆ. ಈಗ ಅವರು ಫಿಲ್ಮ್ ಮಾಡ್ತಿದ್ದಾರೆ ಅಮೃತ ಪ್ರೇಮ್ ಅವರ ಜೊತೆ. ಸೊ ಫಿಲ್ಮ್ ರಿಲೀಸ್ಗೂ ರೆಡಿ ಆಗಿದೆ. ಅಮ್ಮು ಅಂತ ಫಿಲ್ಮ್ ಹೆಸರು.
ಲಾಸ್ಟ್ ಇವರು ಕನ್ನಡತಿ ಸೀರಿಯಲ್ ಆಕ್ಟ್ ಮಾಡಿದ್ರು, ಹಾಗೇನೆ ಅವನು ಮತ್ತೆ ಶ್ರಾವಣಿ ಪಾರ್ಟ್ 2 ಅಲ್ಲಿ ಕೂಡ ಆಕ್ಟ್ ಮಾಡಿದ್ರು. ಅದಲ್ಲದೆ ಶಾರ್ಟ್ ಫಿಲ್ಮ್ ಕೂಡ ಮಾಡ್ತಾ ಇದ್ರು. ಯಾವಾಗ್ಲೂ ಹೀಗೆ ನಗ್ತಾ ಇರ್ತಾರೆ, ತುಂಬಾ ಸ್ಮೈಲಿ ಫೇಸ್ ಇವ್ರದ್ದು. ಇವನ್ ಮಕ್ಕಳ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಸೊ ಎಲ್ಲ ನಿರಂಜನ ಅವರ ಮಾತಾಡಿ ಆದ್ಮೇಲೆ ಲೇಡೀಸ್ ಆಕ್ಚುಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು ಲೇಡೀಸ್ ಬ್ಯಾಚ್. 2 ಗ್ರೂಪ್ ಇತ್ತು. ಸೊ 2 ಗ್ರೂಪ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಆದ್ಮೇಲೆ ಕೇಕ್ ಕಟ್ಟಿಂಗ್ ಇತ್ತು. ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ.